ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನೆ ಚಂದ್ರಗ್ರಹಣ ಆಯಿತು. ಚಂದ್ರಗ್ರಹಣದ ನಿಮಿತ್ತ ನಮ್ಮ ಭಾರತದಲ್ಲಿ ನಾನಾ ರೀತಿಯ ಮೂಢ್ಯದ ಕಸರತ್ತುಗಳು ನಡೆದು ಹೋದವು. ಆ ಬಗ್ಗೆ ನಾವೊಂದಷ್ಟು ಮೆಲುಕು ಹಾಕುವುದು ಉತ್ತಮ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಸಂವಿಧಾನದ 51(a) ಪ್ರಕಾರ ನಮ್ಮ ಭಾರತೀಯರಲ್ಲಿ ವೈಜ್ಞಾನಿಕ ವೈಚಾರಿಕ ಮನೋಭಾವವನ್ನು ಬೆಳೆಸುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಅಂತ ಇದೆ. ಆ ಕರ್ತವ್ಯಕ್ಕೆ ಅನುಗುಣವಾಗಿ ನಾನು ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸಿದ್ದೇನೆ. ಯಾರ ಮನಸ್ಸಿಗೂ ಘಾಸಿಯನ್ನು ಉಂಟು ಮಾಡಬೇಕು, ಯಾರ ನಂಬಿಕೆಗಳನ್ನು ಕೂಡ ತೊತ್ತಲ ತುಳಿಬೇಕೆನ್ನುವ ಯಾವ ಆಲೋಚನೆ ಕೂಡ ನನ್ನಲ್ಲಿಲ್ಲ. ನಾವೆಲ್ಲ ಭಾರತೀಯರು ವೈಜ್ಞಾನಿಕ ವೈಚಾರಿಕ ಮನೋಭಾವದ ಮೂಲಕ ಈ ಭಾರತವನ್ನು, ಈ ಭವ್ಯ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ, ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎನ್ನುವಂಥ ಒಂದು ವಿವೇಚನೆಯಿಂದ ಮಾತ್ರ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ನಮಗೆ ಶಾಲೆಯಲ್ಲಿ ಕಲಿಯುವಾಗ ಸಹಜವಾಗಿ ಮೇಷ್ಟ್ರು ಹೇಳ್ತಾರೆ, ಸೂರ್ಯಗ್ರಹಣ ಹೇಗೆ ಉಂಟಾಗ್ತದೆ ಮತ್ತು ಚಂದ್ರಗ್ರಹಣ ಹೇಗೆ ಉಂಟಾಗ್ತದೆ ಅಂತ ಅನ್ನೋದು ಗೊತ್ತಿದೆ. ನಮಗೆ ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ವಿಜ್ಞಾನಿಗಳು ಸ್ಪಷ್ಟಪಡಿಸಿದಂತೆ ಸೂರ್ಯ ಅಂದರೆ ಬೆಳಕು ನೀಡುವಂಥ ಒಂದು ನಕ್ಷತ್ರ. ಇದರಲ್ಲಿ ಅನುಮಾನಗಳೇ ಇಲ್ಲ. ಇದು ಇಡೀ ಜಗತ್ತು ಕೂಡ ಈ ಮಾತನ್ನು ಒಪ್ತದೆ. ಭೂಮಿ ಸೂರ್ಯನ ಸುತ್ತ ಭ್ರಮಿಸುವಂಥ, ಸೂರ್ಯನ ಸುತ್ತ ಚಲಿಸುವಂಥ ಒಂದು ಗ್ರಹ ಅಂತ ಅನ್ನೋದು ಕೂಡ ಗೊತ್ತು. ಹಾಗೆ ಈ ಚಂದ್ರ ಕೂಡ ಭೂಮಿಯ ಉಪಗ್ರಹ ಎಂಬುದು ಗೊತ್ತು. ಇವು ಮೂರು, ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಬಂದಾಗ ಆ ಸೂರ್ಯನ ನೆರಳು ಭೂಮಿಯ ಮೇಲೆ ಬಿದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಪ್ರತಿಫಲನವಾದಾಗ ಸಹಜವಾಗಿ ಅಲ್ಲಿ ಚಂದ್ರ ಅತ್ಯಂತ ಪ್ರಫುಲ್ಲಿತನಾಗಿ ಹೊಳಿತಾನೆ, ಫಳ 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 ಹೊಳಿತಾನೆ. ಆ ಸಂದರ್ಭನೇ ಉಂಟಾಗ್ತಕ್ಕಂಥ ಗ್ರಹನೇ ಚಂದ್ರಗ್ರಹ. ಇದು ಯಾರಿಗಾದ್ರೂ ಗೊತ್ತಿರುವಂಥ ಮಾತೆ. ಆದರೆ ನಮ್ಮಲ್ಲಿ ತಪ್ಪು ಕಲ್ಪನೆಗಳಿವೆ, ನಮ್ಮಲ್ಲಿ ಮೌಢ್ಯಗಳಿವೆ. ಅವುಗಳನ್ನು ಬಿಟ್ಟು ನಾವು ಹೊರಗಡೆ ಬರಲೇಬೇಕಾಗಿದೆ. ಸಹಜವಾಗಿ ನಿನ್ನ ನೋಡ್ತಾ ಇದ್ದೀನಿ, ಬೆಂಗಳೂರಂಥ ಜನನಿಬಿಡ ಸ್ಥಳಗಳು, ದಿಲ್ಲಿಯಂಥ ಜನನಿಬಿಡ ಸ್ಥಳಗಳು, ಮುಂಬೈ ಅಂಥ ನಿಬಿಡ ಸ್ಥಳಗಳು. ಆದರೆ ನಿನ್ನೆ ದಿನ ನೋಡಿದಾಗ ಸಹಜವಾಗಿ ಅಲ್ಲೆಲ್ಲ ಜನಸಾಂದ್ರತೆ ಇರಬೇಕಾಗಿತ್ತು. ಆದರೆ ಜನಸಾಂದ್ರತೆ ಇರಲಿಲ್ಲ. ಅದಕ್ಕೆ ಕಾರಣ ಚಂದ್ರಗ್ರಹಣ. ಚಂದ್ರಗ್ರಹಣ ಕೇಡು ಈ ಭೂಮಿಗೆ ಬಂದಿರುವಂಥ, ಅಪ್ಪಳಿಸಿರುವಂಥ ದೊಡ್ಡ ಆಘಾತ ಅಂತಕ್ಕಂಥ ನಂಬಿಕೆಗಳನ್ನು ಈ ಜ್ಯೋತಿಷಿಗಳು, ಈ ಪುರೋಹಿತರು ನಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಸಹಜವಾಗಿ ಅದರಿಂದ ಭಯಕ್ಕೆ ಒಳಗಾದಂಥ ನಾವುಗಳು ಮನೆ ಒಳಗಡೆ ಇದ್ದೀವಿ ಹೊರತಾಗಿ ಹೊರಗಡೆ ಬರಲಿಲ್ಲ. ಯಾರ್ಯಾರು ಬರಬಾರ್ದು ಹೊರಗಡೆ? ಗರ್ಭಿಣಿಯರಂತೂ ಹೊರಗಡೆ ಬರಬಾರ್ದು. ಅವರು ಚಂದ್ರಗ್ರಹಣವನ್ನು ನೋಡಿದರೆ ಮುಂದೆ ಹುಟ್ಟುವ ಮಗುವು ಕೂಡ ಆ ಅಕ್ಷಯ ಕಿರಣಗಳು ಅದಕ್ಕೆ ತೊಂದರೆ ಉಂಟು ಮಾಡ್ತೇವೆ ಅಂತ ಹೇಳ್ತಾರೆ. ನಿಜಕ್ಕೂ ಚಂದ್ರಗ್ರಹಣವನ್ನು ಬರಿಗಣ್ಣಿಂದ ನೋಡಬಹುದು. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅನ್ನುವ ಸಂಗತಿಯನ್ನ ವಿಜ್ಞಾನಿಗಳು ಈಗಾಗಲೇ ನಮಗೆ ಹೇಳಿದ್ದಾರೆ. ಆದರೆ ಭಯದಿಂದ ನಾವು ಇವತ್ತಿಗೂ ಸಹಿತ ಮುಕ್ತರಾಗಿಲ್ಲ. ಈಗ ಆಲ್ರೆಡಿ ಬೇಯಿಸಿದಂಥ ಆಹಾರ ಇರುತ್ತಲ್ಲ, ಆಹಾರವನ್ನು ಕೂಡ ನಾವು ಮುಟ್ಟಬಾರದು, ಸೇವಿಸಬಾರದು ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಬೇಯಿಸುವ ಆಹಾರವನ್ನು ಮುಟ್ಟಬಾರದು ಸರಿ, ಆದರೆ ಈಗ ಆಲ್ರೆಡಿ ಆಹಾರ ಇದೆಯಲ್ಲ, ಆಹಾರವನ್ನು ಹೊರಗಡೆ ಚೆಲ್ಲಬೇಕಾ ಗ್ರಹಣ ನಿಂತ ಮೇಲೆ? ನಮ್ಮ ಅಕ್ಕಪಕ್ಕದ ಮನೆಗಳ ಸುತ್ತಮುತ್ತ ಮನೆ ಅಥವಾ ಊರುಗಳಲ್ಲಿ ನೋಡಿದೆ, ಕೆಲವು ಊರುಗಳಲ್ಲಿ ಗ್ರಹಿಸಿದೆ. ಎಲ್ಲ ಊರುಗಳಲ್ಲೂ ಕೂಡ ಮನೆ ಮತ್ತೆ ಸ್ವಚ್ಛಗೊಳಿಸಿ ನೀರನ್ನು ಸಂಗ್ರಹಿಸಿದಂಥ ನೀರನ್ನು ಹೊರಗೆ ಚೆಲ್ಲಿ ಏನೇನೋ ಆಚರಣೆಗಳನ್ನ ಮಾಡಿದ್ರು. ಇವರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಮಾಡ್ತೇನೆ. ಸಂಗ್ರಹಿಸಿದ ನೀರು ಚೆಲ್ಲಿದ್ರಿ ಸರಿ, ಸಂಗ್ರಹಿಸಿದಂಥ ತುಪ್ಪ ಇತ್ತಲ್ಲ, ಸಂಗ್ರಹಿಸಿದಂಥ ಹಾಲಿದ್ವಲ್ಲ, ಸಂಗ್ರಹಿಸಿದಂಥ ಮೊಸರು ಇತ್ತಲ್ಲ, ಸಂಗ್ರಹಿಸಿದಂಥ ಮಜ್ಜಿಗೆ ಇತ್ತಲ್ಲ, ಇದನ್ನ ಯಾಕೆ ಚೆಲ್ಲಿಲ್ಲ ನೀವು ಅಂತ ಕೇಳಿದಾಗ ಸಹಜವಾಗಿ ಕೆಲವರು ಕುಹಕವಾಗಿ ಮಾತನಾಡ್ತಾರೆ. ಏನ್ರಿ ಇವ್ರು ಬಹಳ ಪ್ರಜ್ಞಾವಂತರ ಅಂತ ಹೇಳ್ತಾರೆ, ವೈಜ್ಞಾನಿಕ ಮನಸ್ಸು ಹೇಳ್ತಾರೆ. ನಾವು ಇದು ಭಾರತೀಯ ಸಂಸ್ಕೃತಿ. ಇದು ಭಾರತೀಯ ಸಂಸ್ಕೃತಿ ಅಲ್ಲ, ಭಾರತೀಯರ ನಂಬಿಕೆ. ಈ ನಂಬಿಕೆಗೆ ವಿಜ್ಞಾನ ಆಧಾರ ಇರಬೇಕೆ ಹೊರತಾಗಿ ಸುಮ್ಮನೆ ವಿಚಾರ ಮಾಡದೆ, ಚಿಂತನೆ ಮಾಡದೆ ಒಪ್ಪಿಕೊಳ್ಳೋದಲ್ಲ. ಈ ಸೂರ್ಯ, ಚಂದ್ರ, ನಕ್ಷತ್ರ, ಈ ಗ್ರಹಗಳು, ಉಪಗ್ರಹಗಳು ಮತ್ತು ಇವೆಲ್ಲ ಇದೆಯಲ್ಲ, ಇವುಗಳ ಭಾಗನೇ ನಾವು ಕೂಡ ಅಂತ ಅನ್ನೋ ಅರಿವು ಯಾರಿಗೆ ಇರ್ತದೋ ಖಂಡಿತವಾಗಿಯೂ ಈ ಮಾತನ್ನು ಒಪ್ತಾರೆ. ಯಾರಿಗೆ ಈ ಅರಿವು ಇಲ್ವೋ, ಪ್ರಕೃತಿಯ ಕೂಸು ಮನುಷ್ಯ ಅಂತ ಅನ್ನುವ ಅರಿವು ಯಾರಿಗಿರೋದಿಲ್ವೋ ಸಹಜವಾಗಿ ಅವರು ವ್ಯಗ್ರಗೊಂಡು ಏನೇನೋ ಮಾತನಾಡ್ತಾರೆ. ನಿನ್ನೆ ನೋಡಿದೆ, ಬಹಳಷ್ಟು ಜನ ಈ ಪುರೋಹಿತರು ಈ ಗ್ರಹಣಗಳ ಇರುವ ಸಂದರ್ಭದಲ್ಲೇ ವೇದಗಳನ್ನು, ಶಾಸ್ತ್ರಗಳನ್ನು, ಆಗಮಗಳನ್ನು ಪಠಣ ಮಾಡೋದು.
ಈ ಗ್ರಹಣದ ಸಂದರ್ಭದಲ್ಲಿ ಅವ್ರು ಏನು ಪಠಿಸ್ತಾರೋ ಅದೆಲ್ಲ ಸಿದ್ಧಿಸ್ತದೆ ಅನ್ನುವಂಥ ನಂಬಿಕೆ ನಮ್ಮ ಮೇಲೆ ಹೇರಿಬಿಟ್ಟಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ನಾವು ದಾನ ಧರ್ಮ ಮಾಡ್ಬೇಕಂತೆ. ದಾನ ಧರ್ಮ ಅಂದ್ರೆ ಕೊಡೋದು. ಧರ್ಮ ಅಂದ್ರೆ ಅವರ ತಲೆಯಲ್ಲಿ ಇರೋದು ಕೊಡೋದಷ್ಟೇ. ಧರ್ಮ ಅಂದ್ರೆ ಮಾನವೀಯತೆ ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ವಿಜ್ಞಾನ ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ವಿಚಾರ ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ಅಂತಃಕರಣ ಅಂತ ಗೊತ್ತಿಲ್ಲ. ಹಾಗಾಗಿ ಸಹಜವಾಗಿ ಅವರು ಧರ್ಮ ಅಂದ ತಕ್ಷಣ ದಾನ ಮಾಡೋದು ಅಂತ ಹೇಳ್ತಾರೆ. ಧರ್ಮದಾನ ಎರಡು ಒಂದ್ ಜೊತೆಗೂಡೆ ನಡೆಸ್ತಾರೆ. ಪಾಪ ಅದು ಕೊಡ್ಬೇಕು. ಯಾರಿಗೆ ಕೊಡ್ಬೇಕಂದ್ರೆ ಅದು ಬ್ರಾಹ್ಮಣನಿಗೆ ಕೊಡ್ಬೇಕಂತೆ. ಪಾಪ ನೋಡಿ, ಎಂಥ ಮಾತುಗಳನ್ನ ಬರೆಯುವ ಮೂಲಕ ನಮ್ಮನ್ನ ಹೀಗೆ ಸುಲಿಗೆ ಮಾಡ್ತಾರೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿಯಾಗಿದೆ. ಆಮೇಲೆ ಇದೆಲ್ಲ ಇದೆ ಸರಿ. ನೀರಲ್ಲಿ ನಾವು ನೀರು ಚೆಲ್ಲಬಾರ್ದು ನಾವು ಹೇಳಿದಾಗ, ವ್ಯಂಗ್ಯವಾಗಿ ಅದರ ಬಗ್ಗೆ ಮಾತನಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ, ಹುಲ್ಲು ಅದರಲ್ಲಿ ಒಂದೊಂದು ದರ್ಬೆ ಅಥವಾ ಹುಲ್ಲಿನ ಕಡ್ಡಿ ಹಾಕಿಬಿಟ್ರೆ ಸಾಕು, ಅದಕ್ಕೆ ಏನಾಗೋದಲ್ಲ, ದೋಷ ಇಲ್ಲ ಅಂತ. ಯಾರು ಇದೆಲ್ಲ ಹೇಳಿದ್ರು? ಹುಲ್ಲಿನ ಕಡ್ಡಿ ಹಾಕಿದ ಯಾವುದೇ ರೀತಿಯ ಕಿರಣಗಳು ಅದ್ರ ಮೇಲೆ ಬೀಳೋದಲ್ಲ ಅಥವಾ ಏನು ಎಫೆಕ್ಟ್ ಆಗಲ್ಲ ಅಂತಂದಾಗ ಇದನ್ನ ಪರೀಕ್ಷೆ ಮಾಡಿದವ್ರು ಯಾರು? ವಿಜ್ಞಾನ ತಿಳಿಸಿದೆಯಾ? ಎಂಥ ಅಜ್ಞಾನದ ಮಾತುಗಳನ್ನು ನೀವು ಮಾಡ್ತಿದ್ದಿರಲ್ಲ. ಬರೀ ಕೇವಲ ಗ್ರಹಣ ಅಂತ ಅನ್ನೋದು ಕೇವಲ ನಿಮ್ಮ ಮನೆಯ ವಸ್ತುಗಳಿಗೆಲ್ಲ, ಹೊರಗಡೆ ಇರೋ ವಸ್ತುಗಳಿಗೆ ಬೀಳ್ತಲ್ಲ ಗ್ರಹಣ. ಅವಾಗೇನ್ ಮಾಡ್ತೀರಿ ನೀವು? ಹೊರಗಿರೋ ತೆರೆದ ಬಾವಿಗಳಿಗೆ ನೀರು ಬೀಳ್ತದೆ, ತೆರೆದ ಬಾವಿಯ ಮೇಲೆ ಕಿರಣಗಳು ಬೀಳ್ತವೆ. ತೆರೆದ ಕೆರೆಯ ಮೇಲೆ, ಕೆರೆಯ ನೀರಿನ ಮೇಲೆ ಕಿರಣಗಳು ಬೀಳೋದ್ರಿಂದ ಆ ಕೆರೆಯ ನೀರು ನಿಮ್ಮ ಬೋರ್ವೆಲ್ ಮೂಲಕ, ಆ ಕೆರೆಯ ನೀರು ನಿಮ್ಮ ಮನೆಗೆ ನಳದ ಮೂಲಕ ಬರೋದ್ರಿಂದ ನೀವು ಈ ನೀರನ್ನು ಹೇಗೆ ಬಳಸ್ತೀರಿ ಅನ್ನೋ ಪ್ರಶ್ನೆ ನನಗೆ ಎದ್ದಾಗ ಅವ್ರು ಯಾರು ಕೂಡ ಅದಕ್ಕೆ ಸರಿಯಾದಂಥ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ವಿಶೇಷವಾದದ್ದು ಒಂದು ಕೆಂಪನೆ ಅಂತ ನಿನ್ನೆ ಚಂದ್ರ ಈ ಕಂಡ ಅಂತ ಅನ್ನೋದಕ್ಕೆ, ಪೌರ್ಣಿಮೆ ದಿನ ಇರುತ್ತಲ್ಲ, ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಉಂಟಾಗ್ತದೆ. ಭೂಮಿಯ ಈ ಗಾಢ ನೆರಳದಲ್ಲ, ಈ ಭೂಮಿಯ ಗಾಢ ನೆರಳು ಸಂಪೂರ್ಣವಾಗಿ ಚಂದ್ರನ ಆವರಿಸಿಕೊಂಡಿತ್ತು ನಿನ್ನೆ. ಈ ವೇಳೆ ಕೆಂಪು ಬಣ್ಣ ರೀತಿಯೊಳಗೆ ಕಾಣ್ತದೆ. ಅದಕ್ಕೆ ರಕ್ತಚಂದ್ರ ಅಂತಾರೆ. ಇದಕ್ಕೇನಂತ ವಿಶೇಷತೆ ಇಲ್ಲ. ವಿಶೇಷತೆ ಇಲ್ಲದಂತಹ ಈ ದಿನಗಳಲ್ಲೂ ಕೂಡ ನಾವು ಇದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಇಲ್ಲದೆ ಇಂಥವುಗಳನ್ನು ಆಚರಣೆ ಮಾಡ್ತಿದ್ವಿಲ್ಲ ಅಂತನ್ನುವ ಪ್ರಶ್ನೆ ನಮ್ಮೊಳಗೆ ಮೂಡಿದಾಗ ಮಾತ್ರ ಅಜ್ಞಾನ ಹೋಗ್ಲಿಕ್ಕೆ ಸಾಧ್ಯ. ಅಜ್ಞಾನ ಹೋಗಬೇಕಾದ್ರೆ ಒಂದೇ ಒಂದು ಮಾರ್ಗ ಅಂದ್ರೆ ನಾವು ಜ್ಞಾನವಂತರಾಗಬೇಕಾಗಿದೆ. ಈ ಜ್ಞಾನವನ್ನ ಯಾರು ತಂದು ನಮ್ಮ ತಲೆಯಲ್ಲಿ ಹಾಕೋದಿಲ್ಲ ಅಥವಾ ನಮಗೆ ಇದನ್ನು ಕೊಡೋದಿಲ್ಲ. ಈ ಜ್ಞಾನವನ್ನು ಅರಸಿ ನಾವೇ ಹೋಗ್ಬೇಕಾಗ್ತದೆ. ಹೀಗೆ ಹಸಿವಾದಾಗ ಊಟಕ್ಕಾಗಿ ನಾವು ಇನ್ನೊಂದು ಕಡೆ ಹೋಗ್ಬೇಕಾಗ್ತದೋ ಹಾಗೆ ಜ್ಞಾನವನ್ನ ಹುಡುಕುತ್ತಾ ಹೋದಾಗ ಅದು ನಮಗೆ ಸಿಗ್ತದೆ. ಇಲ್ಲದಿದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕುರಿತು ಬಸವಾದಿ ಶರಣರು ಏನು ಹೇಳಿದ್ದಾರೆ ಅಂತನ್ನುವ ಮಾತನ್ನ ಬಂದಾಗ ಸಹಜವಾಗಿ ನನಗೊಂದು ವಚನ ಸಿಕ್ತು. 24 ತಿಥಿಯಿಂದ ವ್ಯಗ್ಗಳ. 24 ತಿಥಿಗಳಿವೆ ಅಂತ ಹೇಳ್ತಾರಲ್ಲ ಇವರು ವೈದಿಕರು. ಅವುಗಳಿಗಿಂತಲೂ ವ್ಯಗ್ಗಳ ಹೆಚ್ಚಿನದು ಮತ್ತು ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಗ್ರಹಣ ಸಂಕ್ರಾಂತಿಯಿಂದ ವ್ಯಗ್ಗಳ. ಯಾರಿಗೆ? ಅರಿವಿರುವವನಿಗೆ, ಸತ್ಯವನ್ನ ತಿಳಿದುಕೊಂಡವನಿಗೆ, ವೈಜ್ಞಾನಿಕವಾಗಿ ವಿಚಾರ ಮಾಡುವವನಿಗೆ ಇವುಗಳಿಂದ ವ್ಯಗ್ಗಳ ಅಂತೆ. ಏಕಾದಶಿ ವ್ಯತಿಪಾತದಿಂದ ಕೂಡ ಆತ ವ್ಯಗ್ಗಳ. ಸೂರ್ಯಚಂದ್ರರ ದುಷ್ಟ ಗ್ರಹ ನಮ್ಮ ಮೇಲೆ ಬೀಳುತ್ತಂತೆ, ಅವರು ಕೂಡ ಅದರಿಂದ ಕೂಡ ವ್ಯಗ್ಗಳ. ಸೂಕ್ಷ್ಮ ಶಿವಪಥವನ್ನರಿದವನಿಗೆ. ನಿಜವಾದ ಶಿವಪಥ ಅಂದ್ರೆ ನಿರ್ಭಯವಾಗಿ ಬದುಕುವುದು, ವಿವೇಚನೆ ಮಾಡುವುದು, ಚಿಂತನೆ ಮಾಡುವುದು, ಪ್ರಶ್ನಿಸುವುದು, ಸಹೃದಯತೆಯಿಂದ ಇರುವುದೇ ನಿಜವಾದ ಶಿವಪಥ. ಶಿವಪಥ ಅಂದ್ರೆ ಅದು ಅರಿವಿನ ಪಥನೇ ವಿನಃ ಅಜ್ಞಾನದ ಪಥ ಅಲ್ಲ ಅನ್ನುವ ಸಂಗತಿಯನ್ನ ಬಸವಣ್ಣವರು ನಮಗೆ ಹೇಳ್ತಾರೆ. ಹೋಮ, ನೇಮ, ಜಪ, ತಪದಿಂದ ವ್ಯಗ್ಗಳ. ಇವಕ್ಕೆ ಹೋಮ ಬೇಕಾಗಿಲ್ಲ, ಹವನ ಬೇಕಾಗಿಲ್ಲ, ಯಜ್ಞ ಬೇಕಾಗಿಲ್ಲ, ಯಾಗ ಬೇಕಾಗಿಲ್ಲ. ಅವೆಲ್ಲವಿಗಿಂತಲೂ ಶಿವಪಥ ಬಹಳ ದೊಡ್ಡದು ಅನ್ನುವ ಸಂಗತಿಯನ್ನ ಬಸವಣ್ಣವರಲ್ಲಿ ಹೇಳ್ತಾರೆ. ಕೂಡಲ ಸಂಗಮ ದೇವ ನಿಮ್ಮ ಮಾಡದೆ ನೆನಮಿಗೆ. ನಿಮ್ಮನ್ನ ಅರ್ಥ ಮಾಡಿಕೊಂಡಂತ ವ್ಯಕ್ತಿಗೆ, ಈ ಸೂಕ್ಷ್ಮ ಶಿವಪಥವನ್ನು ಅರಿತವನಿಗೆ ಈ ಗ್ರಹಣಗಳು ಏನು ಮಾಡೋದಿಲ್ಲ ಅನ್ನೋ ಮಾತುಗಳನ್ನ ನಾವು ಹೇಳ್ತಾರೆ. ನಾವು ಶಿವಪಥವ ನರಿಯದೆ ಶರಣರ ಪಥವನ್ನರಿಯದೆ ಅಜ್ಞಾನಿಗಳಾಗಿ ನಾವು ಏನೇನೋ ಆಚರಣೆ ಮಾಡ್ತಾ ಇದ್ವಲ್ಲ, ಇದನ್ನು ಕೂಡ ನಾವು ಪರಾಮರಿಸಿ ನೋಡ್ಬೇಕಾಗಿದೆ. ಯಾರನ್ನೋ ಬೈಬೇಕು, ಟೀಕೆ ಮಾಡ್ಬೇಕು ಅನ್ನುವ ಕಾರಣಕ್ಕಾಗಿ ಮಾತುಗಳನ್ನು ಹೇಳುತ್ತಿಲ್ಲ. ನಿನ್ನೆ ವಿಚಿತ್ರ ಎಂತದಂದ್ರೆ, ಕೆಲವು ದೇವರುಗಳಿಗೂ ಗ್ರಹಣ ಹಿಡಿದಿದೆ. ಎಂಥ ಭ್ರಮೆಗಳನ್ನು ಹುಟ್ಟಿಸಿದ್ರು. ಕೆಲವು ದೇವಸ್ಥಾನಗಳು ಬಹುತೇಕ ದೇವಸ್ಥಾನಗಳಿಗೆ ನಿನ್ನೆ ಬೀಗ ಜಡದು ಬಿಟ್ಟಿದ್ರು. ಆ ನಂತರ ಗ್ರಹಣ ಹೋದ ನಂತರ ಆ ದೇವಸ್ಥಾನವನ್ನು ಪವಿತ್ರಗೊಳಿಸಿದ್ರು, ದೇವರನ್ನು ಪವಿತ್ರಗೊಳಿಸಿದ್ರು. ನಾನು ನಿಮಗೆ ಕಟ್ಟ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ. ಈ ದೇವರುಗಳಿಗಿಂತ ಮಿಗಿಲು ಗ್ರಹಣವೇ ಅಥವಾ ಗ್ರಹಣಕ್ಕಿಂತ ದೇವರು ದೊಡ್ಡವನೇ ಯಾರು ಅಂತ ಅನ್ನೋದನ್ನ ನೀವೇ ಪ್ರಶ್ನೆ ಹಾಕಿ ಈ ಉತ್ತರವನ್ನ ನಿಮ್ಮಲ್ಲೇ ಹುಡುಕಿದ್ರೆ
ಸತ್ಯವನ್ನ ತಿಳಿತಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ಗ್ರಹಣ ಯಾರಿಗೆ ಬಡಿದಿದೆ ಅಂತ ಅನ್ನೋದನ್ನ ನೀವೇ ಆಲೋಚನೆ ಮಾಡಿ. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.